ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಂಸಾಸ್ ಕಾಜಿ ಕಿಚನ್. ಇವತ್ತು ನಾನು ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ. ನಾವು ಲೆಟ್ ಸ್ಟಾರ್ಟ್ ಕುಕ್ಕಿಂಗ್ ಫ್ರೆಂಡ್ಸ್. ಪ್ಯಾನಲ್ಲಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡು ಫ್ರೆಶ್ ಪಾಲಕ್ ಲೀವ್ಸ್ ಎಲ್ಲ ಹಾಕ್ಕೊಳ್ಳಿ. ಲೆಟ್ ದೆಮ್ ಬಾಯ್ಲ್ ಸ್ಲೋಲಿ. ಪಾಲಕ್ ಫುಲ್ಲು ಸಾಫ್ಟ್ ಆಗಬೇಕು. ಪಾಲಕ್ ಸಾಫ್ಟ್ ಆದಮೇಲೆ ಟರ್ನ್ ಆಫ್ ದಿ ಗ್ಯಾಸ್, ರಿಮೂವ್ ದೆಮ್ ಕೇರ್ಫುಲಿ ಆ್ಯಂಡ್ ಲೆಟ್ ಇಟ್ ಕೂಲ್ ನ್ಯಾಚುರಲಿ. Now add the palak to the mixer and blend it into a smooth paste. ಇವಾಗ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಪ್ಯೂರಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಲ್ಟಿಗ್ರೇನ್ ಆಟ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಇಟ್ ಸ್ಲೋಲಿ, ದಿ ಕಲರ್ ಇನ್ಸ್ಟೆಂಟ್ಲಿ ಚೇಂಜಸ್. ಆಟ ಮತ್ತು ಪ್ಯೂರಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೀಟ್ ಮಾಡಬೇಕು. ಡೋ ಸಾಫ್ಟಾಗಿ ಬಂದರೆ ಚಪಾತಿ ಕೂಡ ತುಂಬ ಸಾಫ್ಟ್ ಬರುತ್ತೆ. ಇವಾಗ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿ ಫ್ಯೂ ಮಿನಿಟ್ಸ್ ರೆಸ್ಟ್ಗೆ ಬಿಡಿ. ಯು ಕ್ಯಾನ್ ಸಿ ದಿ ಡೋ ಟೆಕ್ಸ್ಚರ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಇದೆ. ಫ್ರೆಂಡ್ಸ್, ನಾವು ಐಲ್ ಟೆಲ್ ಒನ್ ಕ್ವಿಕ್ ನ್ಯೂಟ್ರಿಷನ್ ನೋಟ್. ಫಸ್ಟ್ಲಿ ಪಾಲಕ್ ನ್ಯಾಚುರಲಿ ಐರನ್ ಮತ್ತು ಆ್ಯಂಟಿಆಕ್ಸಿಡೆಂಟ್ಸ್ ಕೊಡುತ್ತೆ, ವಿಚ್ ಹೆಲ್ಪ್ ಬೂಸ್ಟ್ ಎನರ್ಜಿ ಆ್ಯಂಡ್ ಮೇಂಟೈನ್ ಹೆಲ್ದಿ ಬ್ಲಡ್. ಸೆಕೆಂಡ್, ಮಲ್ಟಿಗ್ರೇನ್ ಆಟ. ಇದರಲ್ಲಿ ಹೈ ಫೈಬರ್ ಇರುತ್ತೆ, ಸೊ ಡೈಜೆಷನ್ ಬಿಕಮ್ಸ್ ಈಸಿಯರ್ ಆ್ಯಂಡ್ ಇಟ್ ಕೀಪ್ಸ್ ಯು ಫುಲ್ ಫಾರ್ ಲಾಂಗರ್. So this dough isn't just pretty, it's packed with real nutrition. After resting dough for few minutes, now it's time to roll the chapati. Friends, to be honest, nange palak andre ishta illa. But my amma always wanted to add palak in my meals. So she used to give palak like this, and friends, trust me, this is one of the easiest way to include greens in daily meals, especially for people like me. And now I started liking palak in this form. After rolling chapati, place it on a hot tawa and roast both sides. This palak chapati is super soft, super tasty and very healthy. Do try it at home and let me know how it turned out. If you like the video, please like, share and comment. Nimge more nutrition tips and healthy home style recipes ಬೇಕು ಅಂದರೆ do subscribe to my channel. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. I'll meet you in the next video with another cozy and home style recipe. Till then, take care.